ಇದೆಂತ ವಿಡಿಯೋ ಮಧ್ಯದಿಂದ ಸ್ಟಾರ್ಟ್ ಆಗಿದೆ, ಮೊದಲಿಂದ ಶುರು ಮಾಡುವ. ಗಾಯ್ಸ್, ಇವತ್ತು ನಾವು ಎಲ್ಲಿ ಹೋಗ್ತಿದ್ದೀವಿ ಅಂದರೆ, ನೀವು ಥಂಬ್ನೇಲ್ ಮತ್ತು ಟೈಟಲ್ ನೋಡಿ ನಿಮಗೆ ಗೊತ್ತಾಗಿರ್ತದೆ. ಆದರೂ ಸಹ ನಾನು ಹೇಳ್ತೀನಿ, ಇವತ್ತು ನಾವು ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಕುಪ್ಪಲ್ಲಿ, ಅಂದರೆ ಕುವೆಂಪುರ ಮನೆಗೆ ಹೋಗ್ತಿದ್ವಿ. ಮತ್ತು ಇವತ್ತಿನ ಇದು ನಾರ್ಮಲ್ ವೀಡಿಯೋ ಆಗಿ ಅಲ್ಲ, ಅಂದರೆ ಒಂದು ಪ್ಲೇಸಿಗೆ ಹೋಗ್ತೇನೆ ಮತ್ತು ನೋಡಿ ಬರ್ತೇನೆ. ಆದರೆ ಇವತ್ತಿನ ವೀಡಿಯೋ ಸ್ಪೆಷಲ್ ವೀಡಿಯೋ. ಇವತ್ತಿನ ವೀಡಿಯೋ ಸ್ಪೆಷಲ್ ಆಗಲಿಕ್ಕೆ ಎರಡು ಕಾರಣ ಉಂಟು. ಮೊದಲನೇದಾಗಿ, ಇವತ್ತು ನಾನು ಬೈಕಲ್ಲಿ ಹೋಗ್ತಾಯಿಲ್ಲ. ಬೈಕಲ್ಲಿ ಎಂತಕ್ಕೆ ಹೋಗ್ತಾಯಿಲ್ಲ ಅಂದರೆ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲಾದರೂ ಹೋಗಿದ್ದಾರೆ, ಬೇಗ ಹೋಗಿದ್ದಾರೆ, ಬೈಕ್ ತೊಗೊಂಡು ಹೋಗಿದ್ದಾರೆ. ಸೊ ಇವತ್ತು ಬೈಕ್ ಇಲ್ಲ. ಇವತ್ತು ನಾವು ಹಾಗಾದರೆ ನಾನು ಕಾರಲ್ಲಿ ಹೋಗ್ತಾಯಿದ್ದೀನಾ? ಇಲ್ಲ, ಇವತ್ತು ನಾವು ಬಸ್ಸಲ್ಲಿ ಹೋಗ್ತಾಯಿದ್ವಿ. ಕಾರ್ ಹತ್ರ ನಮ್ಮ ಹತ್ರ ಇಲ್ಲ. ಸೊ ಬಸ್ಸಲ್ಲಿ ಬಸ್ ಇಲ್ಲೇ ಹತ್ರ ಅಲ್ಲ, ಬಸ್ ಹೋಗ್ತದೆ ಅಲ್ಲಿಗೆಲ್ಲ. ಸೊ ಬಸ್ಸಲ್ಲಿ ಹೋಗ್ತದೆ, ನೋಡುವ ಹೇಗಿರ್ತದ ಎಕ್ಸ್ಪೀರಿಯನ್ಸ್ ಅಂತ. ಈಗ ಇಷ್ಟೊಂದು ಖುಷಿಯಲ್ಲಿದ್ದೇನೆ, ಮತ್ತು ಬಸ್ಸಿದು ಎಕ್ಸ್ಪೀರಿಯನ್ಸ್ ಆದಮೇಲೆ ಮತ್ತೆ ಇನ್ನು ಮುಂದೆ ಬಸ್ಸಿದು ಮುಖ ನೋಡೋದಿಲ್ಲ ಅಂತ ಗೊತ್ತಿಲ್ಲ ಇವನಿಗೆ. ಮತ್ತು ಈಗ ಒಂದು ಕಾರಣ ಇತ್ತು, ಇನ್ನೊಂದು ಕಾರಣ ಯಾವುದಂದರೆ, ಇವತ್ತು ನಾನು ಒಬ್ಬನೇ ಹೋಗ್ತಾ ಇಲ್ಲ. ಇವತ್ತು ನನ್ನ ಜೊತೆ ಒಬ್ಬರು ಬರ್ತಾರೆ. ಅದು ಯಾರಂದರೆ ತೋರಿಸ್ತಾನೆ ಇಲ್ಲಿ. ಇವರ ಬಗ್ಗೆ ಮತ್ತೆ ಹೇಳ್ತೇನೆ, ಈಗ ಹೊರಡುವ. ಈಗಷ್ಟೇ ತೀರ್ಥಹಳ್ಳಿ ಬಸ್ ಸ್ಟ್ಯಾಂಡಿಗೆ ತಲುಪಿದ್ವಿ. ನೋಡಬಹುದು, ಇಲ್ಲಿ ನಮ್ಮ ಇವರು. ಇದು ಯಾರು? ವೈಲ್ಡ್ ಕಾರ್ಡ್ ಎಂಟ್ರಿ. ಇವರ ಹೆಸರು ದಿವ್ಯಾ. ಮತ್ತು ಡೀಟೇಲ್ಸ್ ಎಲ್ಲ ಮತ್ತೆ ಹಾಕಿದ್ದೀನಿ, ನೋಡ್ಬೋದು. ಈಗಷ್ಟೇ ಹಾಕಿದ್ದೀನಿ. ಅದೇ ಕಾಂಡೆ ಎಂತ ಒಂದು ಇದಾಯಿತು, ಒಂದು ಸೀನ್ ಆಯಿತು. ಎಂತಂದರೆ, ಇವರು ಬರುವಾಗ ನಮ್ಮ ಬಸ್ಸಲ್ಲಿ ಬರ್ತಾಯಿದ್ರು. ಆದರೆ ಎಂತದಂದರೆ, ಬಸ್ ಬಂದ ಇಲ್ಲಿಗೆ ಹೋದರು, ಅವರು ನಿಲ್ಲಿಸಲಿಲ್ಲ. ಹೌದು, ಹಾಗೆ ಆನಂತರ ಇವರು ಬೇರೆ ಬಸ್ ತಗೊಂಡು ಬೇರೆ ಬಸ್ ಬರುವಂಥದ್ದು ಹತ್ತುಕೊಂಡು ಫಸ್ಟ್ ಟೈಮ್ ಆಗುಂಬೆಗೆ ಇವರು ಫಸ್ಟ್ ಟೈಮ್ ಆಗುಂಬೆಗೆ ಬಂದದ್ದು ಬಸ್ಸಲ್ಲಿ. ಫ್ರಂಟ್ ಸೀಟಲ್ಲಿದ್ದಾರೆ, ಯಾರು ಸಿಗಲಿಲ್ಲ. ಲಕ್ಸುರಿ ಸೀಟ್. ಡ್ರೈವರ್ ಜೊತೆ ಫುಲ್ಲು ಮಾತುಕತೆಯಲ್ಲಿ ಫುಲ್ ಇದು ಅವ್ರದ್ದು ಫ್ರೆಂಡ್ಸ್ ಎಲ್ಲ. ಮತ್ತು ಇಲ್ಲಿಂದ ಇನ್ನೊಂದು ಬಸ್ ಹತ್ತಲಿಕೊಂಡು ಕುಪ್ಪಲ್ಲಿಗೆ. ಈಗಷ್ಟೇ ಕೊಪ್ಪಲ್ಲಿ ಜಂಕ್ಷನಲ್ಲಿ ಎಲ್ಲಿದ್ದೀವಿ. ಇನ್ನು ಇಲ್ಲಿಂದ 1 ಕಿಲೋಮೀಟ್ರ್ ನಡೀಲಿಕ್ಕೆ ಉಂಟು. ಆನಂತರ ನಮ್ಮದು ಕವಿಮನೆ ಸಿಗ್ತದೆ. ಸೊ ಹೀಗೆ ನಡೀತಾ ಇದ್ವಿ. ನೋಡೋ, ಅಲ್ಲಿ ಹೋಗಿ ಆದಮೇಲೆ ಮತ್ತೆ ಅಲ್ಲಿ ನಿಮಗೆ ತೋರಿಸ್ತೇನೆ ಹೇಗೆ ಉಂಟಂತೆ ಎಂತ ಕತೆ ಅಂತ. ನೋಡಿದ್ರಲ್ಲ, ಇದು ಕುವೆಂಪು ಅವರ ಕವಿಮನೆ. ನಾನು ಫಸ್ಟ್ ಟೈಮ್ ಇಲ್ಲಿ ತೀರ್ಥಹಳ್ಳಿ ಮತ್ತು ಕುವೆಂಪು ಮನೆ ನೋಡಿದ್ದು. ಒಳ್ಳೆ ಇತ್ತು. ಅಂದರೆ ಬರುವಾಗ ಇದು ನಮ್ಮ ಕುವೆಂಪು ಅವ್ರದ್ದು ಮನೆ ಅಂತ ನೋಡುವಾಗ ಇಲ್ಲಿ ಎಲ್ಲ ಹೋಗ್ತಾ ಇದ್ರ ಇವರ ಮನೆಯ ನೋಡುವಾಗ ಒಂಥರ ಬೇರೆನೇ ಫೀಲ್ ಬಂತು. ಮತ್ತು ಇದು ನೋಡುವಾಗ ಒಂದು ನೆನಪು ಬರ್ತದೆ. ಅದು ಯಾವುದೆಂದರೆ, ನನಸಾಗದ ಕನಸೊಂದು ನೆನಪಾಗಿ ಕಾಡುತ್ತಿದೆ, ನಕ್ಕು ಮರೆಯಲೆ ಹತ್ತು ನೆನೆಯಲೆ. ಮಳೆ ಬರ್ತಾ ಉಂಟು, ಸ್ವಲ್ಪ ಗೊತ್ತಿದೆ, ಒಳ್ಳೆ ಶಾಂತಿ ಉಂಟು ಇಲ್ಲಿ ಸ್ವಲ್ಪ. ಮತ್ತೆ ಫ್ರೆಂಡ್ಸ್, ಹೇಗಿದೆ ಎಕ್ಸ್ಪೀರಿಯನ್ಸ್? ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್? ನಾನು ಫಸ್ಟ್ ಟೈಮ್ ಬಂದದ್ದು.
ಫಸ್ಟ್ ಟೈಮ್ ಘಟ್ಟ ಹತ್ತಿತ್ತು, ಮತ್ತೆ ಆಗುಂಬೆ ಘಟ್ಟ ಹತ್ತಿತ್ತು. ನಾನು ಇದುವರೆಗೂ ಹೋಗ್ಲೇ ಇಲ್ಲ, ಹೀಗೆ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗ್ಲೇ ಇಲ್ಲ. ನಾನು ಎಲ್ಲಿಗೆ ಸಹ ಟ್ರಿಪ್ ಎಲ್ಲ ಹೋಗ್ಲಿಲ್ಲ. They ask you how you are, you just have to say that you're fine when you're not really fine, but you just can't get into it because they would never understand. ಬಿಕಾಸ್ ನಾನು ಶೈ ಪರ್ಸನ್ ಅಲ್ಲ, ಹಾಗಾಗಿ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ನನಗೆ. ಚಂದ. ಆಯ್ತಾ? ಹಾಗಾದ್ರೆ ನಿರ್ಮಲ ಅಂತ ಹೇಳ್ಬೇಕು. ಹಾಯ್ ಗೈಸ್, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ. ನಿರ್ಮಲಾ ಪ್ರಶಾಂತ್ ಕನ್ನಡ ವ್ಲಾಗ್. कौन है ये लोग? कहाँ से आते हैं? ಆ್ಯಂಡ್ ಈ ಒಂದು ಯಾರ್ಯಾರು ಹೊಸದಾಗಿ ನೋಡ್ತಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. थैंक्स. ಏನ್ ಹೇಳ್ಬೇಕು? ಎಕ್ಸ್ಪೀರಿಯನ್ಸ್ ಹೇಗಿತ್ತು ಇದರದ್ದು? ಎಲ್ಲಿದು ಮನೆದು, ಕುವೆಂಪು ಅವ್ರ ಮನೆದು. ಮನೆದು ಚೆನ್ನಾಗಿತ್ತು. ನಮಗೆ ಈ ಥರದ್ದು ಮನೆ ಯಾವಾಗ ಆಗ್ತದೆ ಅಂತ ಅನಿಸ್ತು. ಚಂದ ಇತ್ತು ಮಾತ್ರ, ಚೆನ್ನಾಗಿದೆ. ಆಮೇಲೆ ಪುಸ್ತಕ ಬೇಕಾದ್ರೆ ಇಲ್ಲಿ ತಗೊಂಡೋಗಿ, ಪುಸ್ತಕ ಉಂಟು. ಅದರಲ್ಲಿ ನನ್ನ ಕಾನೂರು ಹೆಗ್ಗಡಿತಿ ಸ್ಟೋರಿ ಮಾತ್ರ ಗೊತ್ತು, ಬಿಟ್ಟರೆ ಮತ್ತೆ ಯಾವುದು ಗೊತ್ತಿಲ್ಲ. ಮತ್ತೆ ಫೋಟೋ ತೆಗಿಬೇಕು ಅನ್ನೋಷ್ಟರಲ್ಲಿ ಮಳೆ ಬಂದೋಯ್ತು. ಸಖತ್ತಾಗಿತ್ತು ಅಷ್ಟೇ. ಸರಿ ಹೇಳಿ ಮನೆ ಬಗ್ಗೆನಾ? ತುಂಬ ಚೆಂದ. ನನಗೆ ತುಂಬ ಖುಷಿ ಆಯಿತು ಮನೆ ನೋಡಿ. ಅಂದರೆ ಫಸ್ಟ್ ಟೈಮ್ ನಾನು ನೋಡಿದ್ದಿದ್ದು ಈ ಥರ ಮನೆ ನೋಡಿದ್ದೆ, ಈ ಥರ ಫಸ್ಟ್. ಅದರಲ್ಲಿ ಸ್ಪೆಷಲಿ ಕವಿಯವರ ಮನೆ ಅಲ್ಲ, ತುಂಬ ಚೆಂದ ಇದೆ. ನೀಟಾಗಿ ಕೆತ್ತನೆಗಳನ್ನು ಮಾಡಿದ್ದಾರೆ, ಮೇಂಟೆನೆನ್ಸ್ ಮಾಡಿದ್ದಾರೆ, ಒಳ್ಳೆ ಇದೆ ಮನೆ. ಧನ್ಯವಾದಗಳು. ನೋಡಿದಲ್ಲ ಇವ್ರ ಎಕ್ಸ್ಪೀರಿಯನ್ಸ್, ಇದೆಲ್ಲ ಇವ್ರದ್ದು ಎಕ್ಸ್ಪೀರಿಯನ್ಸ್. ಇವ್ರು ಸ್ವಲ್ಪ ಸ್ಪೆಷಲ್, ಇವ್ರದ್ದು ಎಕ್ಸ್ಪೀರಿಯನ್ಸ್ ಸ್ವಲ್ಪ ಬೇರೆ. ಹಾಂ, ಮತ್ತು ನಾನು ಇವರ ಬಗ್ಗೆ ಹೇಳ್ತೇನಂತ ಹೇಳಿದೆ. ಅದೆಂತಂದರೆ, ಇವರು ಗಂಡ ಹೆಂಡತಿ, ಮತ್ತು ಇವರದ್ದು ಲವ್ ಮ್ಯಾರೇಜ್ ಆಗಿದೆ. ನಾನು ಎಂತ ಹೇಳಲಿಕ್ಕೆ ಬಂದೆ ಅಂದರೆ, ಯಾವಾಗಲೂ ಗಂಡ ಕೆಲಸದಿಂದ ಮನೆಗೆ ಬಂದಾಗ ಅಥವಾ ಊರಿನಿಂದ ಹೆಂಡತಿ ನೋಡಲಿಕ್ಕೆ ಬಂದಾಗ ಆವಾಗ ಅವಳ ಮುಖದಲ್ಲಿ ಕಾಂತಿ ಮತ್ತೆ ಮೊಗಲ್ನಗೆ ಬೇರೆ ಇರ್ತದೆ. ಆ ಮೊಗಲ್ನಗೆ ನನ್ನ ಫ್ರೆಂಡ್ನಲ್ಲಿ ನೋಡಿದೆ. ಯಾವಾಗಲೂ ಪ್ರಶಾಂತ್ ಅವರು ಅವಳನ್ನು ನೋಡಲಿಕ್ಕೆ ಬಂದಾಗ ಅವಳ ಮುಖದಲ್ಲಿ ಮೊಗಲ್ನಗೆ ಎದ್ದು ಕಾಣ್ತದೆ. ಮತ್ತೆ ಅದಕ್ಕಿಂತ ಮುಂಚೆ ಡಿಪ್ರೆಷನ್ ಇರ್ತಾಳೆ, ಆದರೆ ಬಂದಾಗ ಫುಲ್ ಎನರ್ಜೆಟಿಕ್ ಆಗಿರ್ತಾಳೆ. ಮತ್ತು ಇವ್ರದ್ದು ಲವ್ ಮ್ಯಾರೇಜ್ ಹೇಳಿದೆ. ಇವ್ರದ್ದು ಲವ್ ಮ್ಯಾರೇಜ್ ಹೇಗಿತ್ತು, ಹೇಗೆಲ್ಲ ಆಯ್ತಂತ ನಿಮಗೆ ಬೇಕಾದರೆ ಇಲ್ಲಿ ಹಾಕಿರ್ತೀನಿ, ಹೋಗಿ ನೋಡಬಹುದು. ಇಲ್ಲಿಗೆ ನನ್ನ ಕವಿ ಮನೆಯ ಪ್ರಯಾಣವನ್ನು ಮುಗಿಸುತ್ತೇನೆ. ಮತ್ತು ಒಂದು ವಿಷಯ ಹೇಳುತ್ತೇನೆ, ಲೈಫನ್ನು ಎಂಜಾಯ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್.